ಗೃಹಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾಯಿದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ, ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾಯಿದ್ದೀವಿ, 0 ಬಿಲ್ ಕೊಡ್ತಾಯಿದ್ವಿ, ನಮಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾಯಿದ್ದೀವಿ, ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ ಜಿನೈನಾಗೆ, ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ, ಅಂಥವರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕ್ಕೊಳ್ಳಿ. ನಾವು ವಾಸಕ್ಕೆ ಮಾತ್ರ ಕೊಡ್ತಾಯಿದ್ದೀವಿ, ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ, ಯಾಕೆಂದರೆ 200 ಯೂನಿಟ್ಟು ದಿನೇ ಜಾಸ್ತಿ ಆಗ್ತಾಯಿದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾಯಿದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾಯಿದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೈನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ, CO ಗೆ ಮತ್ತು ಆಫೀಸರ್ಸ್ಗೆ ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಅದನ್ನು ಕೊಡ್ತಾರೆ. ನೀವು ಕೂಡ ನಿಮ್ಮ ಅಧಿಕಾರಿಗಳು ಹೋಗಿ ತಲುಪಿಸಿ ಅದನ್ನು ಕಲೆಕ್ಟ್ ಮಾಡಿ, ನೀವು ಯಾರು ಮೀಟರ್ ರೀಡರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಹೋಗಬೇಕು. ಪಂಚಾಯತಿ ಆಫೀಸರ್ಸ್ ಯಾರಿರ್ತಾರೆ, ಯಾರು PDOಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಇದನ್ನು ಅಪ್ಲಿಕೇಶನ್ನ ತಲುಪಿಸಿ ಎಂಟ್ರಿ ಮಾಡಿಸ್ಕೊಂಡು ದಾಖಲೆಗಳನ್ನು ವಿತ್ ಫೋಟೋ ಇಲ್ಲ ಅಂದರೆ ನಾವೇ ಫೋಟೋ ಇಟ್ಕೊಂಡು ಅದಕ್ಕೆ ಪೇಸ್ಟ್ ಮಾಡೋಂಥ ಕೆಲಸನ ನಾವು ಮಾಡ್ತೇವೆ.